ನಾವು ಮನೆಯಲ್ಲೇ ಸೆರೆಲಾಕ್ ಪೌಡರ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂದರೆ, ಇದು ಫಸ್ಟ್ ಟೈಮ್ ನಾವು ಅವನಿಗೆ ಕೊಡ್ತಾ ಇರೋ ಅಂಥದ್ದು. ಅದಕ್ಕೆ ನಾವು ಸ್ವಲ್ಪ ಮಾಡ್ತಾ ಇರೋದು. ಅವನು ಹೇಗೆ ಥರ ತಿಂತಾನೆ ನೋಡೋಣ ಅಂತ ಹೇಳ್ಬಿಟ್ಟು, ಇಷ್ಟಪಟ್ಟು ತಿಂದರೆ ನೆಕ್ಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪನ ಮಾಡ್ತಾಯಿದ್ದೀವಿ. ನೋಡಿ, ಹೆಸ್ರು ಕಾಳು ತೊಗೊಂಡಿದ್ದೀವಿ, ಮತ್ತು ಅಕ್ಕಿ ತೊಗೊಂಡಿದ್ದೀವಿ, ಮತ್ತು ಬಾದಾಮಿ ತೊಗೊಂಡಿದ್ದೀವಿ, ಮತ್ತು ತೊಗರಿಬೇಳೆ ತೊಗೊಂಡಿದ್ದೀವಿ, ಕಡಲೆಕಾಳು ಸ್ವಲ್ಪ ತೊಗೋಬೇಕು, ಮತ್ತು ಪಿಸ್ತಾ ಮತ್ತು ಬಾದಾಮಿ 25 ಬಾದಾಮಿ ತೊಗೊಂಡಿದ್ದೀವಿ, ಮತ್ತು ಇದು ಗೋಡಂಬಿನ ತೊಗೊಂಡಿದ್ದೀವಿ, ಆ್ಯಂಡ್ ಪಿಸ್ತಾ ಒಂದು ತೊಗೊಂಡಿದ್ದೀವಿ. ಈ ಗೋಡಂಬಿ ಇದೆಯಲ್ಲ, ಅದನ್ನು ನಾವು ವಾಶ್ ಮಾಡಬಾರ್ದು, ಲಾಸ್ಟಲ್ಲಿ ಹುರಿದು ಎತ್ತಿಟ್ಕೋಬೇಕು. ಇದಕ್ಕೆ ರಾಗಿನ ಆ್ಯಡ್ ಮಾಡಬೇಕು. ರಾಗಿನ ಚೆನ್ನಾಗಿ ತೊಳೆದು ಕಲ್ಲು ಇಲ್ದಲೇ ಇರೋಂತಹ ಎಲ್ಲ ಆರಿಸಿ ಕ್ಲೀನಾಗಿ ಅದನ್ನು ತೊಗೋಬೇಕು. ರಾಗಿನ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಓವರ್ ನೈಟ್ ನೆನೆಸಿ ಬಿಡಬೇಕು. ನೋಡೋಣ ಬನ್ನಿ, ಈಗ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡೋದು ಅಂತ. ನೋಡಿ, ಈಗ ಇದನ್ನೆಲ್ಲ ತೊಳೆಯೋಣ ಬನ್ನಿ. ಈ ಥರ ನಲ್ಲಿಲೇ ಅದನ್ನು ನೀರು ಬಿಟ್ಕೊಂಡು ನಾವು ವಾಶ್ ಮಾಡಬೇಕು. ಯಾಕೆ ಅಂದರೆ, ನೀರು ಬರ್ತಾ ಇರಬೇಕಾದ್ರೆ ವಾಶ್ ಮಾಡಿದ್ರೆ ತುಂಬ ಕ್ಲೀನ್ ಆಗುತ್ತೆ. ಈ ಥರ ಟ್ಯಾಪ್ ಆನ್ ಮಾಡಿಬಿಟ್ಟು ಈ ಥರ ನೀರು ಬರಬೇಕಾದ್ರೇ ಅದನ್ನು ನಾವು ವಾಶ್ ಮಾಡಬೇಕಾಗುತ್ತೆ. ಒಂದು 2-3 ಸಲ ವಾಶ್ ಮಾಡಬೇಕು. ತಿಳಿ ನೀರು ಹೋಗಿ ಬಿಳಿ ನೀರು ಬರೋವರೆಗೂ ನಾವು ವಾಶ್ ಮಾಡ್ಕೋಬೇಕು. ಬಿಳಿ ನೀರು ಬರ್ತಾಯಿದೆ ಅಂತ ಅನ್ಸೋಕೆ ಸ್ಟಾರ್ಟ್ ಆದಾಗ ನೀವು ಸ್ಟಾಪ್ ಮಾಡಿ ತೊಳೆಯೋದನ್ನ. ಯಾಕೆಂದರೆ ಇದು ಮಕ್ಕಳಿಗೆ ಕೊಡೋದ್ರಿಂದ ಹೀಗೆಲ್ಲ ತುಂಬ ಕೆಮಿಕಲ್ಸನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡಿ, ಮಗುಗೆ ಇನ್ಫೆಕ್ಷನ್ ಏನಾದರೂ ಆಗಿಬಿಟ್ರೆ ಅಂತೇಳಿ ಕ್ಲೀನಾಗಿ ವಾಶ್ ಮಾಡಿ ಕೊಡಬೇಕಾಗತ್ತೆ. ಈ ಥರ ಒಂದು ಸ್ಟ್ರೈನರ್ನ ತೊಗೊಂಡು ಅದ್ರ ಮೇಲೆ ಒಂದು ಬಟ್ಟೆನ ಹಾಕಬೇಕು. ನೋಡಿ, ಅದು ತೆಳ್ಳಗಿರೋ ಕಾಟನ್ ಬಟ್ಟೆನ ಯೂಸ್ ಮಾಡಿದ ನಂತರ ಇದಕ್ಕೆಲ್ಲನೂ ಸೋರು ಹಾಕ್ಕೋಬೇಕು. ನೀರೆಲ್ಲ ಈಚೆ ಹೋಗೋ ಥರ ಒಂದು ಸ್ಟ್ರೈನರ್ನ ತೊಗೊಂಡು ಹಾಕ್ಕೊಂಡಿದ ನಂತರ ಇದನ್ನು ಒಂದು ಓವರ್ ನೈಟ್ ನೆನೆಸಿ ಇಡಬೇಕು. ಮೊಳಕೆ ಬರಲಿ ಅಂತ ಹೇಳಿಬಿಟ್ಟು, ಅಂದರೆ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದ್ರೂ ಕೂಡ ಸಾಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಅಂದರೆ ಜಾಸ್ತಿ ಕಾಳುಗಳನ್ನ ತಗೋಬಾರ್ದು. ಸ್ವಲ್ಪ ಫಸ್ಟ್ ಟೈಮ್ ಕೊಡೋದ್ರಿಂದ ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಇದು ನೆಕ್ಸ್ಟ್ ಮಾರ್ನಿಂಗು ನೋಡಿ ಯಾವ ಥರ ಮೊಳಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಇದನ್ನು ಬಿಸಿಲಲ್ಲಿ ಕೂಡ ನೀವು ಒಣಗಿಸ್ಬಾರ್ದು. ಮನೆಯಲ್ಲೇ ಫ್ಯಾನ್ ಕೆಳಗಡೆ ಹಾಕಿದ್ರೆ ಸಾಕಾಗುತ್ತೆ. ಒಂದು 1 hour 2 hour ಇದನ್ನು ಒಣಗಿಸಿದ್ರು ಕೂಡ ಸಾಕಾಗುತ್ತೆ. ಕ್ಲೀನಾಗಿ ಒಂದು ವೈಟ್ ಕಲರ್ ಪಂಚೆನ ತೊಗೊಂಡು ನೀವು ಕೆಳಗಡೆ ಹಾಕಿ, ಫ್ಯಾನ್ ಕೆಳಗಡೆ ಹಾಕಿ ಇದನ್ನೆಲ್ಲ ತುಂಬ ತೆಳ್ಳಗೆ ನೀವು ಹರಡ್ಕೋಬೇಕು. ಅದು ಬೇಗ ಒಣಗುತ್ತೆ. ಒಂದೇ ಕಡೆ ಹಾಕಿದ್ರೆ ಕ್ಲೀನಾಗಿ ಒಣಗಿರಲ್ಲ, ಹಸಿ ಇರುತ್ತೆ. ಪೌಡರು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಕ್ಲೀನಾಗಿ ಈ ಥರ ತೆಳ್ಳಗೆ ಒಣಗಾಕಿ. ನೋಡಿ, ನಾನು ಈ ಥರ ಒಣಗಾಕಿದ್ದೀನಿ. ಇದನ್ನ ನಾನು 1 2 3 ಅವರ್ಸು ಈ ಥರ ಫ್ಯಾನ್ ಗಾಳಿ ಕೆಳಗಡೆ ಹಾಕಿದ್ದೀನಿ. ಇದೆಲ್ಲ ಒಣಗಿದ್ಮೇಲೆ ಬಾದಾಮಿ ಸಿಪ್ಪೆನ ರಿಮೂವ್ ಮಾಡಬೇಕು. ಇದೆಲ್ಲ ಆದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದ್ರ ಕ್ಲಿಪ್ಪಿಂಗ್ಸ್ ನಾನು ತೊಗೊಳಕ್ಕಾಗಲಿಲ್ಲ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಏನಾದರೂ ಹಸಿ ಇದ್ದರೆ ಫ್ರೈ ಮಾಡ್ಕೊಂಡಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಪೌಡರ್ ರೆಡಿ ಆಗಿದೆ ನೋಡಿ. ಹುರ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡಿಕೊಂಡು ಅದನ್ನು ಜಡಿ ಮಾಡ್ಕೊಂಡಿರೋದು. ಈಗ ನಾನು ಸ್ವಲ್ಪ ಪೌಡರ್ನ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ತಿಂತಾನೋ ಹೆಂಗೋ ಗೊತ್ತಿಲ್ಲ. ಎಲ್ಲ ಮಗುನೂ ಒಂದೇ ಥರ ಇರಲ್ಲ. ಸೊ ಅವನೊಂದು ಪಾಪು ತಿಂತಾರೆ, ಅವನೊಂದು ಪಾಪು ತಿನ್ನಲ್ಲ. ಸೊ ಅದಕ್ಕೆ ನೋಡೋಣ, ನಾನು ಇದು ಫಸ್ಟ್ ಟೈಮ್ ನಮ್ಮ ಪಾಪುಗೆ ಕೊಡ್ತಾ ಇರೋ ಅಂಥದ್ದು. ನೋಡೋಣ ಯಾವ ರೀತಿ ತಿಂತಾನ ಇಲ್ವಾ. ಮಗುಗೆ ಇಷ್ಟಪಟ್ಟು ತಿಂತಾಯಿದೆ ಅಂದರೆ ಮಾತ್ರ ನಾವು ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಬಲವಂತ ಮಾಡಿ ತಿನ್ನಿಸ್ಬಾರ್ದು. ನಾನು ಕೂಡ ಫಸ್ಟ್ ಟೈಮ್ ಇವತ್ತು ಕೊಡ್ತಾ ಇರೋದು. ನೋಡೋಣ ಯಾವ ಥರ ತಿಂತಾನೆ. ತಿಂದರೆ ಮಾತ್ರ ಕೊಡ್ತೀನಿ, ತಿನ್ನಲಿಲ್ಲ ಅಂದರೆ ಸ್ಟಾಪ್ ಮಾಡಿಬಿಡ್ತೀನಿ. ನೋಡಿ, ಈ ಥರ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಈಗ ನೀರನ್ನ ಇಟ್ಕೊಂಡಿದ್ದೀನಿ. ನಾನು ಈ ಥರ ಮಾರ್ನಿಂಗ್ ಅವನಿಗೆ ಕೊಡೋ ಅಂಥದ್ದಿದು.
ನಾನು ಕಿಚನ್ಗೆ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ಕೋತೀನಿ. ನಾವು ಅಂದ್ಕೊತೀವಿ ಪಾಪುಗೇನು ಮಾತಾಡಿದ್ರೆ ಅರ್ಥ ಆಗಲ್ಲ ಅಂತ. ನಾವು ಮಾತಾಡ್ತಾನೆ ಅದು ನಮ್ಮ ಜೊತೆ ಒಂದು ಟಾಕಿಂಗ್ ವೇಗೆ ಅಭ್ಯಾಸ ಆಗಿಬಿಡುತ್ತೆ. ನಾವು ಮಾತಾಡಿದ್ರೆ ಅದಕ್ಕೂ ಕೂಡ ಬೇಗ ಮಾತು ಬರೋಕ್ಕೆ ಸಾಧ್ಯ. ಸುಮ್ಮನೆ ಹಾಗೆ ಇದ್ದರೆ ಅದು ತುಂಬ ಲೇಟ್ ಆಗುತ್ತೆ ಮಾತು ಬರೋಕ್ಕೆ. ಮಾತಾಡಿಸ್ತಾ ಇದ್ದರೆ ಬೇಗನೆ ಮಾತು ಅದಕ್ಕೂ ಕೂಡ ಬರುತ್ತೆ. ನೋಡಿ, ಈಗ ನಾವು ಈ ಥರ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಮಧ್ಯಾಹ್ನ ಬಂದು ನಾವು ರಾಗಿ ಸರಿ ಕೊಡ್ತೀವಿ. 7 ಮಂತಿಗೆ ಬಿದ್ದ ಮೇಲೆ ನಾವು ಈ ಥರ ಒಂದು ಸೆರಾಲಕ್ನ ನಾವೇ ಮನೇಲಿ ಪ್ರಿಪೇರ್ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ನೋಡೋಣ ಈಗ ಅವನು ತಿಂತಾನ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ತಿನ್ನಿಸ್ದಾಗ ಮಖ ಒಂಥರ ಮಾಡಿಕೊಂಡ. ಆಮೇಲೆ ಅವನೇ ಇಷ್ಟಪಟ್ಟು ತಿಂದ. ನಾನು ಕೂಡ ಫಸ್ಟ್ ಟೈಮ್ ಅಲ್ವಾ ಕೊಡ್ತಾ ಇರೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಕೊಟ್ಟೆ ನಾನು ಕೂಡ. ನೋಡಿದ್ರಲ್ಲ, ಈ ಥರ ಇಷ್ಟಪಟ್ಟು ತಿಂದರೆ ಮಾತ್ರ ನೀವು ಕೊಡಿ, ಇಲ್ಲಾಂದರೆ ಕೊಡೋಕ್ಕೆ ಹೋಗಬೇಡಿ. ಪಾಪುಗೆ ಫೋರ್ಸ್ಫುಲಿ ಏನು ಕೊಡಬಾರ್ದು ಫುಡ್ನ. ಈ ವಿಡಿಯೋ ಯಾರಿಗೆಲ್ಲ ನ್ಯೂ ಮಾಮ್ಸ್ಗೆ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.